ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ತಾಯಿ ಆಗ್ತಿರೋದನ್ನ ಇವತ್ತು ಅವ್ರ ಹತ್ರ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ, ಇವತ್ತು ಯಾಕೋ ಅವ್ರ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಇವತ್ತು ಹೇಳೋದು ಬೇಡ, ಏನಾದರೂ ಚೆನ್ನಾಗಿ ಸರ್ಪ್ರೈಸ್ ಪ್ಲಾನ್ ಮಾಡಿ ಅವಾಗ ಹೇಳೋಣ. ಚಿನ್ನಮರಿ, ಯಾಕೆ ಹಾಗೆ ನೋಡ್ತಿದ್ದೀರ ನನ್ನ? ನಾನು ಬದಲಾಗಿದ್ದೀನಿ ಏನಾದರೂ? ಇಲ್ಲ ಇಲ್ಲ, ನಾನು ಮೊದಲನೇ ಸತಿ ನಿಮ್ಮನ್ನ ನೋಡ್ದಾಗ ಹೇಗಿದ್ರು ಹಾಗೆ ಇದ್ದೀರಾ. ನೀವು ಬದಲಾಗೋದು ಇಲ್ಲ, ಆಗ್ಲೂಬಾರ್ದು. ಸರಿ ಸರಿ, ಹಾಗಾದರೆ ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ನೀವಿವತ್ತು ಆಫೀಸ್ಗೆ ಹೋಗಲೇಬೇಕಾ? ಇದೇನು ಚಿನ್ನಮರಿ ಹೀಗೆ ಕೇಳ್ತಾ ಇದ್ದೀರಿ? ಪ್ರತಿ ಸಲಿನೂ ನಾನು ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದಾಗೆಲ್ಲ ಮೊದಲು ನೀವು ಆಫೀಸ್ಗೆ ಹೋಗಬೇಕು, ಡ್ಯೂಟಿ ಮೊದಲು ಅಂತೆಲ್ಲ ಹೇಳ್ತಾ ಇದ್ರಿ. ಇವತ್ತು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಿ, ಏನು ವಿಷಯ? ಹೇಳ್ತಿದ್ದೆ, ಆದರೆ ನೋಡಿ ಇವತ್ತು ಈ ಥರ ಎಲ್ಲ ಕೈ ಏಟ್ ಮಾಡ್ಕೊಂಡಿದ್ದೀರಾ. ಈ ಪರಿಸ್ಥಿತಿನಲ್ಲಿ ನೀವು ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗೋದು ಸರಿನಾ ಹೇಳಿ? ಅದಕ್ಕೆ ಇವತ್ತೊಂದಿನ ರೆಸ್ಟ್ ತಗೊಂಡು ನಾಳೆಯಿಂದ ಹೋಗಿ. ಸಾರಿ, ಇವತ್ತೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗಲೇಬೇಕಾದ ಪರಿಸ್ಥಿತಿ. ಮೀಟಿಂಗ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಡಿ. ಪೋಸ್ಟ್ಪೋನ್ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಬರ್ತಿರೋದು ಫಾರಿನ್ ಕ್ಲೈಂಟು. ಅವ್ರು ಅಷ್ಟು ದೂರದಿಂದ ಬರ್ತಿರೋವಾಗ ನನ್ನ ಭೇಟಿ ಆಗೋಕ್ಕೆ ಅಂತ ನಾನು ಹೋಗ್ತಿರೋದು ಸರಿ ಆಗಲ್ಲ ಅಲ್ವಾ? ಬಟ್ ನೀವೇನು ವರಿ ಮಾಡ್ಕೋಬೇಡಿ, ನಾನು ಬೇಗ ಹೋಗಿ ಆಫೀಸಿಂದ ಬಂದುಬಿಡ್ತೀನಿ. ಓಕೆ? ಆಯಿತು, ಸರಿ, ಹೋಗಿ ಬನ್ನಿ. ಅರೆ, ಇದು ಹೇಗೆ ಕಳಿಸ್ಕೊಡೋ ಆಟ? ಚಿನ್ನಮರಿ, ನೀವು ಹೀಗೆ ಕಳಿಸ್ಕೊಟ್ರೆ ನಾನು ಹೋಗೋ ಸಂತೋಷವಾಗಿ ಕೆಲಸ ಮಾಡೋಕ್ಕಾಗತ್ತಾ? ಅಲ್ಲಿ ಮೀಟಿಂಗಲ್ಲೂ ನಂಗೆ ಬರೀ ನಿಮ್ಮದೇ ಚಿಂತೆ ಆಗ್ತಾ ಇರುತ್ತೆ. ನನ್ನಂತ ಖುಷಿಯಾಗಿ ಕಳಿಸ್ಕೊಡ್ಬೇಕಪ್ಪ. ಖುಷಿಯಾಗೇ ಇದ್ದೀನಿ. ಸರಿ, ಹಾಗಿದ್ರೆ ನೀವು ಆಫೀಸ್ಗೆ ಹೋಗಬೇಕು ಅಂದರೆ ಒಂದು ಕಂಡೀಷನ್. ಏನು ಕಂಡೀಷನ್ನು? ಒಂದು ಡ್ರೈವರ್ನ ಗೊತ್ತು ಮಾಡಿಕೊಂಡು ಅವ್ರು ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಬರಬೇಕು. ಅದಕ್ಕೆ ನೀವು ಓಕೆ ಅಂತೀರಾ ಅಂದರೆ ಮಾತ್ರ ನಾನು ಕಳ್ಸ್ಕೊಡೋಕೆ ಒಪ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ, ಡೆಫಿನೆಟ್ಲಿ ಓಕೆ. ಈಗಲೇ ಕಾಲ್ ಮಾಡ್ತೀನಿ. ಸರಿ ಸರಿ, ಆ ಡ್ರೈವರ್ ಬರೋಷ್ಟೊತ್ತಿಗೆ ಬೇಗ ತಿಂಡಿ ಮಾಡಿಬಿಡಿ. ನಿಮ್ಮ ಫೇವ್ರೆಟ್ ತಿಂಡಿನ ರೆಡಿ ಮಾಡಿದ್ದೀನಿ, ತಿನ್ಬಿಡಿ. ಹಾಗೆ ಕಾಲ್ ಮಾಡಿಬಿಡ್ತೀನಿ. ಹಾಂ. ರೇ, ನೀವು ಯಾಕೆ ಇದನ್ನು ಮಾಡ್ಕೊಳ್ತಾ ಇದ್ದೀರಾ? ಬಿಡಿ, ನಾನು ಕಟ್ತೀನಿ. ರೀ, ಪೀಟೆಯಲ್ಲಿ ಏನ್ರಿ ನೀವು ಚಿಕ್ಕ ಮಕ್ಳ ಥರ ಆಡ್ಕೊಂಡು? ಅರೆ, ನಿಮ್ಮ ಜೊತೆ ನಾನು ಯಾವಾಗೂ ಚಿಕ್ಕ ಮಗು ಆಗಿರ್ತೀನಲ್ವಾ? ಹೌದು, ನೀನಿನ್ನೂ ಚಿಕ್ಕ ಮಗುನೇ. ಈ ಚಿಕ್ಕ ಮಗುಗೆ ಇವಾಗ ಇನ್ನೊಂದು ಇವಾಗ ಈ ಚಿಕ್ಕ ಮಗು ಬುದ್ಧಿನೆಲ್ಲ ಬಿಟ್ಟು ಸ್ವಲ್ಪ ಶಿಸ್ತಲ್ಲಿರಿ. ನೀವು ದೊಡ್ಡ ಕಂಪನಿ ಓನರು. ಆ ಶಿಸ್ತೆಲ್ಲ ನಂದೇನಿದ್ರು ಬರೀ ಆಫೀಸ್ನಲ್ಲಿ ಚಿನ್ನಮರಿ. ಇಲ್ಲಿ ಮನೇಲಿ ನಿಮ್ಮ ಜೊತೆ ನಾನು ಯಾವಾಗಲೂ ಮಗುನೇ ಅಲ್ವಾ? ಆಯ್ತಾಯ್ತು. ಸರಿ, ಡ್ರೈವರ್ ಬಂದರು. ಇವಾಗ ನಾನು ಆಫೀಸ್ಗೆ ಹೋಗಿ ಬರಲಾ? ಸರಿ, ಹುಷಾರಾಗಿ ಹೋಗಿ ಬನ್ನಿ. ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಿ. ಹಾಂ, ಸರಿ ಮೇಡಮ್. ಸರಿ ಮೇಡಮ್, ಮನೆ ಕಡೆ ಜೋಪಾನ. ಇವತ್ತು ಸಂಜೆ ಅವ್ರ ಮನೆಗೆ ಬರೋಷ್ಟರಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ರೆಡಿ ಮಾಡಿರಬೇಕು. ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ಏನು ಅಂತ ಕೇಳಿದಾಗ ನನ್ನ ತಾಯಿ ಆಗ್ತಿರೋ ವಿಷಯನ ಹೇಳಬೇಕು. ಅದನ್ನ ಕೇಳಿ ಅವ್ರು ಖುಷಿ ಪಡೋದನ್ನ ನನ್ನ ಕಣ್ಣಾರೆ ನೋಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.